ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಆ್ಯಕ್ಚುಲಿ ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ಟೈಟಲಲ್ಲಿ ತಮ್ಮನೇಲಲ್ಲಿ ನೋಡೇ ಇರ್ತೀರ. ಸಿಂಪಲ್ ವಿಡಿಯೋ, ತುಂಬ ಅಂದರೆ ತುಂಬ ಸಿಂಪಲ್ ವಿಡಿಯೋ, ಮೈ ವಾಚ್ ಕಲೆಕ್ಷನ್. ಸೊ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ನಾನು ಹೆಂಗೆ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸ್ಬೇಕು. ಆಮೇಲೆ ನನ್ನ ಹತ್ರ ಯಾವ್ಯಾವ ವಾಚ್ ಐತೆ ಅಂತ ತೋರಿಸ್ಬೇಕು. ಅದಾದಮೇಲೆ ಯಾವುದು ಒಂದು ವಾಚ್ನ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ಬೇಕು. ಸೊ ಅದಕ್ಕಾಗಿ ಇದೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ರೀಸೆಂಟಾಗಿ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ. ಸೊ ಅದಕ್ಕೆ ನಿಮಗೆ ಔಟ್ಡೋರ್ ವೀಡಿಯೋಸ್ ಯಾವುದು ಬರ್ತಾ ಇಲ್ಲ. ಸೊ ಇರೋದ್ರಲ್ಲೇ ಯಾವುದೋ ಒಂದು ವಿಡಿಯೋ ಆಗ್ತಾ ಇರಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಇಷ್ಟು ದಿನ ಲೈಕ್ ರಿಸ್ಟ್ರಿಕ್ಷನ್ಸ್ ಅನ್ನೋದಕ್ಕಿಂತ ಲೈಕ್ ನಾನು ಎಲ್ಲ ವೀಡಿಯೋ ಮಾಡ್ತಾ ಇರಲಿಲ್ಲ. ಲೈಕ್ ಇದು ತೊಗೊಂಡೆ ಅದು ತೊಗೊಂಡೆ ಅಂತ ಡ್ಯೂ ಟು ಸಮ್ ರೀಸನ್ಸ್. ಲೈಕ್ ನಾನು ಏನೂ ಹೇಳ್ತಾನೆ ಇರಲಿಲ್ಲ ಇದೆಲ್ಲ ತೊಗೊಂಡೆ ಅಂತ. ಬಿಕಾಸ್ ನನ್ನ ದುಡ್ಡಲ್ಲಿ ನಾನು ತೊಗೊಂಡ್ರು ತುಂಬ ಪೋಸ್ಟ್ ಮಾಡೋ ಹಾಗಿರಲಿಲ್ಲ. ಬಟ್ ನಾವು ಅಲ್ಲಿ ಸೌಂಡು, ಯಾಕಂದರೆ ಅದಕ್ಕೂ ಗೊತ್ತು ಲೈಕ್ ಏನೇನು ನಡೀತಿರುತ್ತೆ ಅಂತ. ಸೊ ಫೈನಲಿ ಐ ಕ್ಯಾನ್ ಟೆಲ್ ವಾಟ್ ಎವರ್ ಐ ವಿಲ್ ಬೈ. ನಾನು ಏನು ತೊಗೊಂಡ್ರೆ ಹೇಳ್ತೀನಿ, ಇನ್ಮೇಲೆ ಏನು ತೊಗೊಳಕ್ಕೋದ್ರೂ ತೋರಿಸ್ತೀನಿ. ಸೊ ತುಂಬ ಲ್ಯಾಗ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ದಿಸ್ ಇಸ್ ಮೈ ಬಾಕ್ಸ್ ಗೈಸ್, ದಿಸ್ ಇಸ್ ಮೈ ಬಾಕ್ಸ್. ಇಷ್ಟೇ ಏನು ಗೊತ್ತಾ, ಇವತ್ತು ವಿಡಿಯೋ ಮಾಡಿದ್ರೆ ನಾಳೆ ನಾಡಿದ್ದು ಆ ಥರ ಎಲ್ಲ ಪೋಸ್ಟ್ ಮಾಡ್ತಿದ್ದೆ. ಬಿಕಾಸ್ ನಂಗೆ ಅದೇನೋ ತಮ್ಮನೇಲಿ ಎಡಿಟಿಂಗ್ ಸ್ವಲ್ಪ ಬರಲ್ಲ ಅಂತ ಫೀಲ್ ಆಗ್ತೈತೆ. ಈಗ ಏನಿಲ್ಲ, ಇವಾಗ ವಿಡಿಯೋ ಮಾಡಿದ್ದೀನ, ಇನ್ನೊಂದು 2 ಅವರ್ಸಲ್ಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಡ್ತೀನಿ ಅಷ್ಟೇ. ಸೊ ದಿಸ್ ಇಸ್ ಮೈ ವಾಚ್ ಬಾಕ್ಸ್. ಅದಾದಮೇಲೆ ಇನ್ನೊಂದಿದೆ, ಇದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಓಕೆ, ಸೊ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ಬಾಕ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ನಾನು ವಾಚ್ ಎಲ್ಲೆಲ್ಲಿ ಬಿದ್ದಿರುತ್ತೆ ನನಗೆ ಗೊತ್ತಿಲ್ಲ. ಒಂದು ವಾಚ್ ಇದ್ದರೆ ಅದನ್ನೇ ಇಟ್ಕೊಂಡು ಜಡಿತಾ ಇರ್ತೀನಿ ಯಾವಾಗೂ. ಓಕೆ, ಒಂದೆರಡು ತಮ್ಮನೇಲಿ ಶಾರ್ಟ್ಸ್ ತೊಗೊಳ್ಳೋಣ, ಕಷ್ಟ ಇರೋಲ್ಲ. ಸೊ 1 2 3 4 5 6 7 8 9 10 11 12 ವಾಚಸ್ ಇದೆ ಸದ್ಯಕ್ಕೆ. ಅದು ಸೇರಿಸಿ 13. ಇನ್ನೊಂದು ಬರ್ಡೇ ಮಂತ್ ಬರ್ತಿದ್ದಂಗೆ ಒಂದು ವಾಚ್ ತೊಗೊತೀನಿ, 14 ಸದ್ಯಕ್ಕೆ. ಬಿಕಾಸ್ ಐ ಲವ್ ವಾಚಸ್. ನಿಮಗೆ ಗೊತ್ತಿಲ್ವೋ, ನನಗೆ ತುಂಬ ಇಷ್ಟ ಅಂದರೆ ಒಂದು ವಾಚ್, ಒಂದು ಹ್ಯಾಂಡ್ ಬ್ಯಾಗ್, ಇನ್ನೊಂದೇನು ಬಟ್ಟೆಗಳು ಒಬ್ವಿಯಸ್ಲಿ ತೊಗೊತಾನೇ ಇರ್ತೀನಿ. ಬಟ್ ಮೋಸ್ಟ್ ಫೇವ್ರೇಟ್ ಅಂದರೆ ಜ್ಯುವೆಲರೀಸ್. ಕರೆಕ್ಟ್, ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ 3 ಅಂದರೆ. ಬಟ್ಟೆಗಳು ಯಾಕೆ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ಬಿಕಾಸ್ ಅದು ರ್ಯಾಂಡಮಾಗಿ ತೊಗೊತಾ ಇರ್ತೀನಿ, ಹಿಂಗೆ ಹೋಗ್ತಾ ಇರ್ತೀನಿ, ನನಗೆ ಯಾವ್ದು ಇಷ್ಟ ಆಗುತ್ತೆ ಆರ್ಡರ್ ಅಷ್ಟೇ. ಬಟ್ ಇದೆಲ್ಲ ಅಂದರೆ ಸ್ವಲ್ಪ ಪ್ಲ್ಯಾನ್ ಮಾಡಿ ತೊಗೊತೀನಿ, ಎಷ್ಟೊಂದು ದಿನ ನೋಡಿ. ಸೊ ಇದಾದಮೇಲೆ ಒಂದೊಂದೇ ಹೇಳ್ಕೊಂಡು ಹೋಗೋಣ. ಈ ಬಾಕ್ಸು ನಾನು ಅಮೆಝಾನಲ್ಲಿ ತೊಗೊಂಡಿರೋದು, ಮೇ ಬಿ 1 ಇಯರ್ ಆಯ್ತೇನೋ ತೊಗೊಂಡು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇರ್ತೀನಿ. ಲೈಕ್ ಚೆನ್ನಾಗಿರುತ್ತೆ, ಡಸ್ಟ್ ಪ್ರೂಫ್ ಆ ಥರ ಎಲ್ಲ. ಓಹೋ, ಇಲ್ಲೊಂದು ವಾಚ್ ಸೊಟ್ಟ ಬೇರೆ ಇಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಸೊ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಬಂದು ಹಳೇ ವಾಚ್ ತೋರಿಸ್ಬೇಡ, ಹಳೇದು. ಸೊ ಇದು ನನ್ನ ಹತ್ರ ಇರೋ ಸೊನಾಟಾ ವಾಚ್. ಬಟ್ ನಾನು ಇದನ್ನು ಯೂಸ್ ಮಾಡೋದೇ ಇಲ್ಲ. ಇದು ಹೇಳಿದೆ ಅನಿಸುತ್ತೆ, ನಾನು ಲಾಸ್ಟ್ ಯಾವಾಗೋ ಒಂದು ವಾಚ್ ಕಲೆಕ್ಷನ್ ಅಂತ ಮಾಡಿದಾಗ ಹೇಳಿದೆ, ನಮ್ಮ ಅತ್ತೆ ಕೊಟ್ಟಿದ್ದು ಅಂತ. ಸೊ ಅದರಲ್ಲಿ ಎಷ್ಟೊಂದು ಫಿಲ್ಟರ್ ಮಾಡಿ ನಾನು ಯೂಸ್ ಮಾಡ್ದಿರೋದೆಲ್ಲ ಕೊಟ್ಬಿಟ್ಟಿದ್ದೀನಿ. ಬಿಕಾಸ್ ಯಾಕೆ ಸುಮ್ಮನೆ ಹತ್ರ ಇದು ವೇಸ್ಟ್ ಆಗಬೇಕು ಅಂದ್ಬಿಟ್ಟು ಇವಾಗ ಇಷ್ಟೇ ವಾಚ್ ಇಟ್ಕೊಂಡಿರೋದು. ಇದು ಮೇ ಬಿ ಏನಿಲ್ಲ ಒಂದು 12 ಇಯರ್ಸ್ ಮೇಲೆಯಿಂದನೂ ಇದೆ. ಓಹೋ, ಇದು ರಸ್ಟ್ ಬಂದಿದೆ ಅಂತಲೂ ನನಗೆ ಗೊತ್ತಿಲ್ಲ, ಇವತ್ತೇ ನೋಡ್ತಾ ಇರೋದು. ಬಟ್ ಏನೋ ಇರಲಿ, ನನ್ನ ಹತ್ರ ಲೈಕ್ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಚೈನ್ ಒಂದು ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಡಯಲ್ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ಬೀಡ್ಸ್ ಕೂಡ ಬಂದಿದೆ, ಲೈಕ್ ಈಗ ಈ ಥರ ಡಿಸೈನ್ಸ್ ಎಲ್ಲ ಬರೋಲ್ವಲ್ಲ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಫ್ ಯು ವಾಂಟ್ ಚೈನ್ ಕೂಡ ಚೇಂಜ್ ಮಾಡಿಸ್ಬೋದು, ಲೈಕ್ ಡಯಲ್ ಚೆನ್ನಾಗಿದೆ ಅಂದರೆ. ಬಟ್ ಎನಿವೇ ಐ ಆಮ್ ನಾಟ್ ಯೂಸಿಂಗ್ ಇಟ್, ಅದಕ್ಕೆ ಇದನ್ನು ಹಾಗೆ ಇಟ್ಬಿಡೋಣ. ಸೊ ನೆಕ್ಸ್ಟ್ ವಾಚ್ ಇಸ್ ಸೇಮ್ ಸೊನಾಟಾಯಿಂದ ಇನ್ನೊಂದು ನೋಡೋಣ. ಇದೊಂದು ಗೋಲ್ಡ್ ಕಲರ್ ವಾಚ್. ನಾನೇನು ಯೂಸ್ ಮಾಡಲ್ಲ, ಇದು ಸುಮ್ಮನೆ ಇಟ್ಟಿದ್ದೀನಿ. ಬಿಕಾಸ್ ಅದೇನೋ ಗೊತ್ತಿಲ್ಲ, ನಾನು ಇದನ್ನು ಯೂಸ್ ಮಾಡೋಂಥ ಸಿಚುವೇಶನೇ ಬಂದಿಲ್ಲ. ಎಷ್ಟೊಂದು ಸತಿ ಅನ್ಕೊತೀನಿ ನನ್ನ ಹತ್ರ ಗೋಲ್ಡ್ ಕಲರ್ ವಾಚ್ ಇಲ್ಲ, ಗೋಲ್ಡ್ ಕಲರಲ್ಲಿ ತೊಗೋಬೇಕು. ಲೈಕ್ ನನಗೆ MK ವಾಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಲೈಕ್ MK ಅಲ್ಲಿ ಗೋಲ್ಡ್ ತೊಗೊಳ್ಳೋಣ, ಗೋಲ್ಡ್ ಕಲರ್ ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಬಟ್ ಇರೋ ಗೋಲ್ಡ್ ಕಲರ್ ವಾಚ್ನಂತೂ ಯೂಸ್ ಮಾಡಲ್ಲ. ಹಂಗೆ ಅಲ್ವಾ ನಾವೆಲ್ಲ, ಇರೋದನ್ನು ಯೂಸ್ ಮಾಡಲ್ಲ, ಎಕ್ಸ್ಟ್ರಾ ಬೇಕಂತ ಅನ್ಕೊತೀವಿ. ಅದ್ರಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಅನ್ಕೊತೀನಿ. ಹೆಂಗೂರು ಇದನ್ನು ಹಾಕೋದು?
ಯೂಶ್ವಲಿ ನಾನು ಓಪನ್ ಮಾಡಿ ಹಾಕಿರ್ತೀನಿ ಯಾವಾಗೂ. ಇವಾಗ ಇದನ್ನು ಹೆಂಗೆ ಹಾಕೋದು ಅಂತ ಗೊತ್ತಿಲ್ಲ. ಯಾ, ಸೊ ಇದು. ಸೊ ನೆಕ್ಸ್ಟ್ ಬಂದು ಇನ್ನೊಂದು ವಾಚ್ ತೋರಿಸ್ತೀನಿ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ವಾಚ್. ನನಗೆ ಗೊತ್ತಿಲ್ಲ ಈ ವಿಡಿಯೋನೆಲ್ಲ ಅವ್ರು ನೋಡ್ತಾರೋ ಇಲ್ವೋ ಅಂತ. ಒಂದು ಹುಡುಗಿ ಕೊಟ್ಟಿದ್ದಿದ್ದು, ಒಂದು ಮೇ ಬಿ ಒಂದು 8-9 ಇಯರ್ಸ್ ಆಗಿರ್ಬೋದು. ಆವಾಗಿಂದ ಐತೆ ನನ್ನ ಹತ್ರ ಈ ವಾಚು. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಇದು ಫಾಸ್ಟ್ ಟ್ರ್ಯಾಕಿಂದ ಲೈಕ್ ಸಕ್ಕತ್ತಾಗೈತೆ. ಲೈಕ್ ನನ್ನ ಮೈ ಗೋ ಟು ವಾಚ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದೇ ಒಂದು ನಿಮಿಷ ಹಿಂಗೆ ಇಟ್ಕೊಬಿಡ್ತೀನಿ, ಅವಾಗ ಒಂದೊಂದೇ ತೋರ್ಸೋಕ್ಕೆ ಸರಿ ಹೋಗುತ್ತೆ. ಬಟ್ ನಾನು ಫ್ರೇಮಲ್ಲಿದ್ದೀನಿ, ಬಟ್ ವಾಚ್ದು ಫ್ರೇಮಲ್ಲಿಲ್ಲ. ಇಟ್ಸ್ ಓಕೆ. ಸೊ ಇದು ಹೆಂಗೆ ಗೊತ್ತಾ, ಈ ಥರ ಓಪನ್ ಮಾಡಿ ಈ ಥರ ಹಾಕ್ಕೊಬಿಡೋದು ಅಷ್ಟೇ ಅಂದ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಯಾಕೆಂದರೆ ಒಬ್ಬರು ಸ್ಟ್ರೇಂಜರ್ ಆಗಿ ನಂಗೆ ಫಸ್ಟ್ ಟೈಮ್ ವಾಚು ಹೊರಗಡೆ ಅವ್ರು ಕೊಟ್ಟಿರೋದಂದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಅದಕ್ಕೆ ನಂಗೆ ಇದು ಸಿಕ್ಕಾಪಟ್ಟೆ ಇಷ್ಟ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಯಾವುದೋ ತೋರಿಸಿದ್ದೀನಿ ಅಂತಲೂ ಗೊತ್ತಾಗ್ತಾರಲ್ಲ. ಓಕೆ, ಇವೆರಡು ಆಯ್ತಲ್ಲ. ನೆಕ್ಸ್ಟ್ ಫಾಸ್ಟ್ಯಾಗಿಂದ ತೋರಿಸ್ತೀನಿ. ಇದು ಲೈಕ್ ಫಾಸ್ಟ್ಯಾಗ್ದು VYB ಅಂತ ಬರುತ್ತಲ್ಲ, ಅದರಿಂದ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ. ಲೈಕ್ ಬ್ರೌನ್ ಕಲರ್ ನಾನೇ ಸೆಲೆಕ್ಟ್ ಮಾಡಿರೋದು. ಆಫೀಸ್ದು ಫಸ್ಟ್ ಇಯರ್ ಆ್ಯನಿವರ್ಸರಿ ಬರುತ್ತಲ್ಲ, ಸೊ ಆವಾಗ ನಾನು ನಮ್ಮ ಭಯ್ಯ ಅವರೆಲ್ಲ ಕೇಳಿ ನಮ್ಮ ಸರ್ ಹತ್ರ ಕೊಡಿಸ್ಕೊಂಡಿರೋ ವಾಚ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಎಷ್ಟು ಟೈಮ್ ತೊಗೊಂಡು ಹುಡ್ಕೊಂಡಿದ್ದೀನಿ ಗೊತ್ತಾ. ಜಾಸ್ತಿ ಯೂಸ್ ಮಾಡಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಹೊಸ್ದಾಗಿದೆ. ಸೊ ಈ ಥರ. ಆ್ಯಂಡ್ ನನ್ನ ಕೈಗೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ನಂದು ಪಿಳ್ಳು ಕೈ. ಸೊ ನನಗೆಲ್ಲ ಈ ಥರ ಚಿಕ್ಕ ಚಿಕ್ಕ ವಾಚೇ ಸರಿ. ಸೊ ನನಗೆಲ್ಲ ಈ ಥರ ಚಿಕ್ಕ ಚಿಕ್ಕ ವಾಚೇ ಚೆನ್ನಾಗಿ ಕಾಣಿಸೋದು, ಲೈಕ್ ಈ ಥರ. ಸೊ ಅದಕ್ಕೆ ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಆ್ಯಂಡ್ ಡಿಸೈನ್ ಕೂಡ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಹಿಂಗೆ ಇಟ್ಬಿಡ್ತೀನಿ ಟೈಮ್ ಆಗ. ಇನ್ನೊಂದು ಫಾಸ್ಟ್ಯಾಗ್ ವಾಚ್ ತೋರಿಸ್ತೀನಿ. ಇದು ನನ್ನ ತಂಗಿದು. ಅವಳಿಗೆ ಬೇಡ ಅಂದ್ಲು ಅಂತ ನಾನು ಇಟ್ಕೊಂಡಿದ್ದೀನಿ. ನಾನೇನು ಯೂಸ್ ಮಾಡಲ್ಲ. ಫಾಸ್ಟ್ಯಾಗ್ದಲ್ವ, ಯಾಕೆ ಸುಮ್ಮನೆ ಪಕ್ಕಕ್ಕೆ ಹಾಕೋದು ಅಂದ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೆ. ಅದಾದಮೇಲೆ ಒಂದು ನಾರ್ಮಲ್ ತೋರಿಸ್ತೀನಿ. ಇದೇನು ಬ್ರ್ಯಾಂಡೇನಲ್ಲ, ಜಸ್ಟ್ ಲೈಕ್ ದ್ಯಾಟ್. ಜಸ್ಟ್ ಕಿಡಿಂಗ್ ಅಂತಾರಲ್ಲ, ಹಾಗೆ ಇದೊಂದು ಜಸ್ಟ್ ಲೈಕ್ ದಟ್ ವಾಚ್. ಇದು ಯಾವ ಬ್ರ್ಯಾಂಡು ಅಂತ ಏನೂ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಸಿ, ಫುಲ್ ಸ್ಟೋನ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲೋ ತೊಗೊಂಡಿರೋದು ಅನಿಸುತ್ತೆ. ಸೊ ಇದು ಸಿಂಪಲ್ ವಾಚ್. ಬಟ್ ಐ ಆಮ್ ನಾಟ್ ಯೂಸಿಂಗ್ ಇಟ್ ಬಿಕಾಸ್ ಸ್ವಲ್ಪ ಲೂಸ್ ನನಗೆ. ಅದು ಹೋಗಿ ಅಡ್ಜಸ್ಟ್ ಮಾಡಿಸೋಷ್ಟು ಟೈಮ್ ನನ್ನ ಹತ್ರ ಇಲ್ದಿರ ನಾನು ಮಾಡೇ ಇಲ್ಲ. ಆಮೇಲೆ ಇದೊಂದು ವಾಚು, ಇದು ನನ್ನ ತಂಗಿ ಕೊಟ್ಟಿದ್ದು. ಬಿಕಾಸ್ ಅವಳು ಒಂದು ಹೊಸ ತೊಗೊತಾ ಇನ್ನೊಂದು ಯೂಸ್ ಮಾಡಲ್ಲ, ಆವಾಗ ಅವಳು ಕೊಟ್ಟಲು ಅಂತ ಇದನ್ನು ನಾನು ಇಟ್ಕೊಂಡಿದ್ದೀನಿ. ಯಾವುದಿದು ಬೋಟ್ದು. ನಾನು ಇದನ್ನು ಚಾರ್ಜು ಮಾಡಲ್ಲ. ಸೊ ಇದು ಬೋಟ್ ವಾಚ್ ಚೆನ್ನಾಗಿದಲ್ವಾ, ಬ್ಲ್ಯಾಕ್ ಕಲರ್, ಪಿಂಕ್ ಕಲರ್. ನನ್ನ ಹತ್ರ ಇದ್ದಿರೋದು ಗೊತ್ತಿರಲಿಲ್ಲ. ನಾನು ಯಾವುದೋ ಪಿಂಕ್ ಕಲರ್ ವಾಚ್ ನೋಡ್ತಾ ಇದ್ದೆ. ಇವಾಗ ನಾನು ಪಿಂಕ್ ತೊಗೊಳ್ಳಲ್ಲ, ಬೇರೆ ಕಲರ್ ತೊಗೊತೀನಿ. ಸೊ ದಿಸ್ ಇಸ್ ಮೈ ಬೋಟ್ ವಾಚ್. ಏನಂತಾರೆ ಇದನ್ನು, ಸ್ಮಾರ್ಟ್ ವಾಚ್. ಚಾರ್ಜರ್ ಕೂಡ ಎತ್ತಿಟ್ಟಿದ್ದೀನಿ ಹಾಗೆ ಹೊಸದಾಗಿ, ಬಿಕಾಸ್ ನನಗೆ ಯೂಸ್ ಮಾಡಲ್ಲ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಸ್ಮಾರ್ಟ್ ವಾಚ್ ತೋರಿಸ್ತೀನಿ. ಬಿಕಾಸ್ ಇದು ನಾನು ಇಷ್ಟಪಟ್ಟು ನಾನು ವಾಕಿಂಗ್ ಹೋಗ್ಬಿಡೋಣ, ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಡೋಣ, ತಬಾಕ್ಬಿಡೋಣ ಅಂತೆಲ್ಲ ಸೇಸ್ ತೊಗೊಂಡೆ. ಬಟ್ ಏನೂ ಮಾಡಿಲ್ಲ. ಇದನ್ನು ಅಷ್ಟೇ, ನಾನು ಚಾರ್ಜ್ ಕೂಡ ಮಾಡಲ್ಲ. ಇದು ಫೈರ್ ಬೋಲ್ಟ್. ಇದು ನಮ್ಮ ಅಣ್ಣ ಇದನ್ನು ಗ್ರೇ ಕಲರ್ ಆರ್ ಸ್ಕೈ ಬ್ಲೂ ಕಲರಲ್ಲಿ ಏನೋ ತೊಗೊಂಡ ಅಂದ್ಬಿಟ್ಟು ನಾನು ಅವನಿಗೆ ಕೇಳಿದ್ದೀನಿ, ತೊಗೊಂಡೆ. ಒಂದಷ್ಟು ದಿನ ಚಾರ್ಜ್ ಮಾಡಿದೆ, ಬಟ್ ಯೂಸ್ ಮಾಡಿದ್ದು ಕಮ್ಮಿ. ಬಟ್ ಇವಾಗ ಚಾರ್ಜೇ ಹಾಕಲ್ಲ, ಬೇಕಾದ್ರೆ ಹಾಕ್ಕೊತೀನಿ ಅಷ್ಟೇ. ಜಸ್ಟ್ ಬ್ಲ್ಯಾಕ್ ಕಲರ್ ಏನೋ ಡ್ರೆಸ್ ಹಾಕ್ಕೊಂಡಾಗ ಹಾಕ್ಕೊತೀನಿ. ಮೋಸ್ಟ್ಲಿ ಯಾವುದೇ ವಾಚ್ ಹಾಕ್ಕೊಂಡ್ರು ನಾನು ಇದೇ ಹಾಕ್ಕೊಂಡಿರ್ತೀನಿ. ಲೈಕ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದೇನು ಗೋಲ್ಡ್ ಅಲ್ಲ, ಬಟ್ ಆ್ಯಂಟಿ ಟಾರ್ನಿಶ್ ಆಗಿರೋದ್ರಿಂದ. ಇದು ನನ್ನ ಡೈಮಂಡ್ ಬ್ರೇಸ್ಲೆಟು ವಿತ್ ಸಮ್ ಬ್ರೇಸ್ಲೆಟ್. ಸೊ ನೆಕ್ಸ್ಟ್ ಬಂದು ಇವಾಗ ರೀಸೆಂಟ್ ಫೇವ್ರೇಟ್ ಅಂದರೆ ನನಗೆ ಜೋಕರ್ ಆ್ಯಂಡ್ ವಿಚ್. ಯಾವ ವಾಚ್ ನೋಡು ತೊಗೋಬೇಕು ಅಂತ ಅನಿಸ್ತಿರೋದು. ಈಗ ಕೂಡ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸು ಎಲ್ಲಿಂದ ಬಂತು. ಸೊ ಇದೆಲ್ಲ ನೀವು ನೋಡೇ ಇರ್ತೀರ. ಮೇ ಬಿ 2024 ತೊಗೊಂಡಿರ್ತೇನೆ. ಇದು 2024 ಮೇಯಲ್ಲಿ ತೊಗೊಂಡಿದ್ದು. ಬಿಕಾಸ್ ನನ್ನ ತಮ್ಮಂಗೆ ಒಂದು ಕೊಡಿಸಿದೆ, ಅವಾಗ ನಾನು ಒಂದು ತೊಗೊಂಡೆ. ಅದು ಅವಾಗಿಂದ ಯೂಸ್ ಮಾಡಿದ್ದೀನಿ. ಫುಲ್ಲು ಕಲರ್ ಹೋಗ್ಬಿಟ್ಟೈತೆ ಇದು. ಸೊ ನಿಮಗೆ ಕಾಣಿಸ್ತಿರಲ್ಲ, ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಲೈಕ್ ಈ ಥರ ಇರೋದಕ್ಕೆ ಈಸಿ ಟು ವೇರ್ ಅಂತಾರಲ್ಲ, ಸೊ ಹಾಗೆ ಹಿಂಗೆ ಹಾಕೊಂಡು ಹೋಗ್ತಾ ಇರೋದೆ. ಬಟ್ ಸೂಪರಾಗಿರುತ್ತೆ ಇದು. ಖಾಲಿ ಕೈಲಿದ್ದೀನಲ್ಲ, ಅದಕ್ಕೆ ಇವಾಗ ಇದನ್ನು ಹಾಕ್ಕೊತೀನಿ. ಓಕೆ, ಈ ಥರ ನನ್ನ ಹತ್ರ ದೊಡ್ಡ ಡಯಲ್ದು ಬೇರೆ ಇರಲಿಲ್ಲ. ಸೊ ಐ ಫೀಲ್ ದಿಸ್ ಇಸ್ ಕ್ಯೂಟ್.
ನನ್ನ ತಮ್ಮಂಗಿಂತ ಬ್ಲ್ಯಾಕ್ ಕೊಡಿಸಿದೆ, ನಾನು ರೋಸ್ ಗೋಲ್ಡಲ್ಲಿ ತೊಗೊಂಡೆ. ಬೆಳಗ್ಗೆಯಿಂದ ನನ್ನ ಫೋನ್ ಒಂದು ಕಾಲನ್ನು ಬಂದಿಲ್ಲ. ನಾನು ವೀಡಿಯೋ ಮಾಡೋದೇ ತಡ, ಹಾಗೆ ಕಾಲ್ಗಳು ಬರ್ತಾ ಇರ್ತದೆ. ಇವಾಗ ನಮ್ಮಪ್ಪ ಕಾಲ್ ಮಾಡಿದರು. ಸೊ ನೆಕ್ಸ್ಟ್ ಇನ್ನೊಂದು ಬಂದು ನಾನು ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ತೊಗೊಂಡಿದ್ದು, ನನ್ನ ಬರ್ಡೇ ಮಂತ್ ಅಂತ. ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಿಕಾಸ್ ನನ್ನ ಹತ್ರ ಬ್ಲ್ಯಾಕ್ ಡಯಲ್ದು ಯಾವುದೂ ಇರಲಿಲ್ಲ. ಸೊ ರೋಸ್ ಗೋಲ್ಡ್ ವಿತ್ ಬ್ಲ್ಯಾಕ್ ಡಯಲ್ ಇದ್ದರೆ ಚೆನ್ನಾಗಿರುತ್ತೆ, ಲೈಕ್ ಎಲ್ಲ ಡ್ರೆಸ್ಗೂ ಸೆಟ್ ಆಗುತ್ತೆ ಅಂತ ತೊಗೊಂಡಿರೋದು. ಇದು ಜಾಸ್ತಿ ಯೂಸ್ ಮಾಡಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಬಟ್ ಜೋಕರ್ ಆ್ಯಂಡ್ ವಿಚ್ಚಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅದು ಸಿಕ್ಕಾಪಟ್ಟೆ ಕಲರ್ ಹೋಗ್ತಾಯಿದೆ. ನೆಕ್ಸ್ಟ್ ಟೈಮಿಂದ ತೊಗೊಳ್ಳಲ್ಲ ನಾನು. ಮೇ ಬಿ ನಾನು ಸೊನಾಟ ಎಲ್ಲ ಫಾಸ್ಟಾಗಲ್ಲಿ ನೋಡ್ತಾ ಇದ್ದೀನಿ, ಅಂದರೆ ಈಗ ನೋಡ್ತಾ ಇದ್ದೀನಿ ಬಿಕಾಸ್ ಸೆಪ್ಟೆಂಬರಲ್ಲಿ ತೊಗೋಬೇಕು ಅಂತ. ಬಿಕಾಸ್ ಆ್ಯಸ್ ಯೂಶ್ವಲ್ ನನ್ನ ಬರ್ಡೇ ಮಂತ್ಗೆ ನಾನು ಏನೇನೇನೇನೋ ತೊಗೋಬೇಕಂತ ಅನ್ಕೊತೀನಿ. ಅದರಲ್ಲಿ ವಾಚು ಕೂಡ ಒಂದು ತೊಗೋಬೇಕು. ಐ ಡೋಂಟ್ ವಾಂಟ್ ಟು ಗಿವ್ ಮೋರ್ ಮನಿ, ಸೊ ಐ ಆಮ್ ಥಿಂಕಿಂಗ್ ಅಬೌಟ್ ಸೊನಾಟ ಆರ್ ಫಾಸ್ಟ್ ಟ್ರ್ಯಾಕ್. ಆ್ಯಕ್ಚುಲಿ ನಂಗೆ MK ವಾಚ್ ಇಷ್ಟ, ಬಟ್ ನನ್ನ ತಂಗಿ ಕೊಡಿಸ್ತೀನಿ ಅಂದಿದ್ದಾಳೆ. ಸೊ ಲೆಟ್ಸ್ ವೆಯ್ಟ್ ಫಾರ್ ದಟ್ MK ವಾಚ್, ಎಸ್ಥೆಟಿಕ್ ವಾಚ್. ಸೊ ಇದು ಜೋಕರ್ ಆ್ಯಂಡ್ ವಿಟ್ಸ್ದು, ಇದು ಕೂಡ ಚೆನ್ನಾಗಿದೆ, ಬಟ್ ಕಲರ್ ಹೋಗ್ತಾಯಿದೆ. ಎಷ್ಟೆಷ್ಟು ಪೇ ಮಾಡ್ತೀವಿ ಈ ಥರ ಕಲರ್ ಎಲ್ಲ ಹೋದರೆ ಏನು ಚಂದ. ಜೋಕರ್ ಆ್ಯಂಡ್ ವಿಚ್ ಅವರೇ ಕಲರ್ ಹೋಗ್ತಾಯಿದೆ, ಚೆನ್ನಾಗಿಲ್ಲ ಇದು. ಇನ್ನೊಂದು ಪ್ರಿಟಿ ವಾಚ್ ತೋರಿಸ್ತೀನಿ. ಇದು ರೀಸೆಂಟಾಗಿ ಆಫೀಸಿಂದ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು. ಬಿಕಾಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ವಾಚ್ಗಳು ಅಂತ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಇದು ಬ್ರ್ಯಾಂಡ್ ಗೊತ್ತಿಲ್ಲ, ಲೋಟಸ್ ಅಂತೇನೋ ಐತೆ, ಬಟ್ ಸೂಪರಾಗೈತೆ. ನಾನು ಮೋಸ್ಟ್ಲಿ ಈ ನಡುವೆ ಗೆಟ್ ರೆಡಿ ವಿತ್ ಮೀ ವಿಡಿಯೋದಲ್ಲೆಲ್ಲ ಇದೆ ಹಾಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ನನ್ನ ಕೈಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ಇದರಲ್ಲಿ ಏನು ಗೊತ್ತಾ, ಫುಲ್ ಸ್ಟೋನ್ ಎಲ್ಲ ಇದೆ. ಐ ಲವ್ ದಿಸ್. ನೆಕ್ಸ್ಟ್ ಇನ್ನು ಯಾವುದಾದ್ರು ಬಿಟ್ಟಿದ್ದೀನಾ? ಇನ್ನೊಂದೈತೆ, ಬಿಹೈಂಡ್ ದ ಸ್ಟೋರಿ ಅಂತ ಒಂದು ವಾಚ್ ಐತೆ, ತೋರಿಸ್ತೀನಿ. ಐ ಥಿಂಕ್ ಎಲ್ಲ ಹೇಳಿದ್ದೀನಿ ಅನಿಸುತ್ತೆ. ಸೊ ಇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನ್ನ ಮಗಳ ವಾಚ್. ನನ್ನ ಮಗಳದು ಒಂದು ಇರ್ಲಿ ವಾಚ್ ಅಂತ ಇದು ಹಾಕಿದ್ದೀನಿ. ಇದು ಅವಳು ಲಾಸ್ಟ್ ಇಯರ್ ಬರ್ಡೇಗೆ ಕೊಡಿಸಿದ್ದು. ನಾನು ಯಾಕೆ ಕೊಡಿಸಿದ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾನೇ ಕೊಡಿಸಿದ್ದು ಅದಕ್ಕೆ. ಸೊ ಇದು ಚೆನ್ನಾಗೈತೆ, ಬಟ್ ಸ್ವಲ್ಪ ಬೇಗ ಮಾಸೋದಂಗೆ ಫೀಲ್ ಆಗುತ್ತೆ. ಬಟ್ ಇದು ಯಾವುದು ಗೊತ್ತಾ ಬ್ರ್ಯಾಂಡ್? ಝೂಪ್ ಅಂತ. ನಾನು ಕಾಲೇಜ್ಗೆ ಹೋಗೋವಾಗ ಝೂಪ್ದು ಒಂದು ಫ್ಲವರ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಿದ್ದೆ. ಸೊ ನಾನು ಇದು ನೋಡಿದ ತಕ್ಷಣ ನನ್ನ ಮಗಳಿಗೆ ಇರಲಿ, ಚೆನ್ನಾಗಿ ಕಾಣಿಸುತ್ತೆ, ಅವಳು ವಾಚ್ ಇಷ್ಟಪಡ್ತಾಳೇನೋ ಅಂತ ತೊಗೊಂಡೆ. ಒಂದಿನ ಹಾಕ್ಕೊಂಡ್ಲೇನೋ ಅಷ್ಟೇ. ಅದಾದಮೇಲೆ ತಗೊಂಬಂದು ಈ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ. ಹೋಗ್ಲಿ, ನಾನು ಹಾಕ್ಕೊಳ್ಳೋಣ ಅಂದರೆ ತುಂಬ ಚಿಕ್ಕ ಮಗು ಥರ ಕಾಣ್ತೀನಿ ಅಂದ್ಬಿಟ್ಟು ನಾನು ಹಾಕ್ಕೊಳ್ಳಲ್ಲ, ಹಾಗೆ ಎತ್ತಿಕೊಂಡಿರ್ತೀನಿ. ನೋಡೋಣ, ಅವ್ಳಿಗೆ ಯಾವಾಗಾದರೂ ನಾವೆಲ್ಲ ಹಾಕ್ಕೊತಾ ಇದ್ದೀವಿ ಅಂತ ಅವಳಿಗೆ ಏನಾದರೂ ಇಷ್ಟ ಆದರೆ ಲೆಟ್ ಹರ್ ವೇರ್ ದಿಸ್. ಇದು ನನ್ನ ದುಡ್ಡಿಂದ ನಾನು ಕೊಡಿಸಿರೋದು ಗೈಸ್. ಸೊ ಮುಗಿದು ವಾಚ್ ಡಬ್ಬದಲ್ಲಿರೋದೆಲ್ಲ. ಮೇ ಬಿ ಎಲ್ಲ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಟು ದ ಲಾಸ್ಟ್ ವಾಚ್ ವಿಚ್ ಐ ಗಾಟ್ ಜಸ್ಟ್ ಟುಡೇ. ಈಗ ತಾನೇ ಬಂತು, ಬಟ್ ಮೇ ಬಿ ಐ ಆಮ್ ಥಿಂಕಿಂಗ್ ಟು ರಿಟರ್ನ್ ದಿಸ್. ಬಟ್ ಯಾಕೆ ಅಂತ ಆಮೇಲೆ ಹೇಳ್ತೀನಿ, ನೋಡ್ತಾ ಇರಿ. ಸೊ ನೈಕಾ ಫ್ಯಾಷನಲ್ಲಿ ಸೇಲ್ ನಡೀತಿದೆ. ಸೊ ನಿಮಗೂ ಯಾರಿಗಾದ್ರೂ ಏನಾದ್ರು ಬೇಕಿದ್ರೆ ನೋಡಿ. ಆ್ಯಸ್ ಯು ಆಲ್ ನೋ, ಐ ಲವ್ ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡ್ ಅಲಾಟ್. ನಂಗೆ ತುಂಬ ಇಷ್ಟ. ಬಿಕಾಸ್ ನಾನಿದು ಇನ್ನು ಇಯರ್ಸ್ ಯೂಸ್ ಮಾಡೋದಕ್ಕೆ ನಂಗೆ ಸಿಕ್ಕಾಪಡೆ ಇಷ್ಟ. ಇದರಲ್ಲಿ ಒಂದು ಎಸ್ಥೆಟಿಕ್ ಪೋಸ್ಟ್ ಕೊಡೋಣ, ಯಾಕೆಂದರೆ ತಮ್ಮನೇಲಿ ಫೋಟೋಸ್ ಇದ್ದರೆ ವೆರಿ ಈಸಿ ಅಲ್ಲ. ಸೊ ಇದು ಸ್ಟೋರಿ ಹೇಳ್ತೀನಿ. ಸೊ ಅಪ್ಕಮಿಂಗ್ ರಕ್ಷಾಬಂಧನ್ಗೆ ಅಂತ ನಮ್ಮ ಭಯ್ಯ ಒಬ್ಬರು ಪ್ರೀವಿ ರಕ್ಷಾಬಂಧನ್ ಗಿಫ್ಟ್ ಅಂತ ಅಂದ್ಕೊಳ್ಳಿ ಕೊಡಿಸಿದ್ದಾರೆ. ಲೈಕ್ ನನಗೇನು ಬೇಕೋ ಅದು ತೊಗೊಳ್ಳಿ ಅಂತ ಅಂದರು. ನಂಗೆ ಹತ್ತೋಗಿತ್ತೋಗಿ ನಂಗೆ ವಾಚುಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ಬಿಟ್ಟು ಇದನ್ನು ನಾನು ನೋಡಿದ ತಕ್ಷಣ ತೊಗೊಂಡೆ. ಲೈಕ್ ಪಿಂಕ್ ಕಲರ್ ಚೆನ್ನಾಗಿರುತ್ತೆ, ನನ್ನ ಹತ್ರ ಇಲ್ಲ ಅಂತ. ಬಟ್ ನೋಡಿದ್ರೆ ಇದು ನನ್ನ ಕೈಗಿಂತ ದೊಡ್ಡದಾಗದೆ. ಬಟ್ ನಂಗೆ ರಿಟರ್ನ್ ಮಾಡೋಕ್ಕೂ ಇಷ್ಟ ಅಲ್ಲ. ಬಟ್ ಹಾಕ್ಕೊಳಕ್ಕೂ ಆಗಲ್ಲ, ಯಾಕಂದರೆ ಎಷ್ಟು ದೊಡ್ಡದು ಗೊತ್ತಾ. ಬಟ್ ಓನ್ಲಿ ಜೀನ್ಸ್, ಲೈಕ್ ಯಾವಾಗೂ ಜೀನ್ಸೇ ಹಾಕ್ಕೋತೀವಿ ಅಂದರೆ ಮೇ ಬಿ ಅದು ಸೆಟ್ ಆಗ್ಬೋದೇನೋ. ನೋಡ್ರಿ, ನನ್ನ ಕೈಗಿಂತ ದೊಡ್ಡದಾಗೈತೆ. ಸೊ ಅದಕ್ಕೆ ಅವಾಗೆ ಬಂತಲ್ಲ, ನನ್ನ ಭಯ್ಯಂಗೂ ತೋರಿಸೆ, ಭಯ್ಯ ಈ ಥರ ಬಂದಿದೆ ಅಂತ. ಅವ್ರು ಹೇಳಿದ್ರು, ಮೇಡಮ್ ಚೇಂಜ್ ಮಾಡಿಬಿಡಿ, ಬೇರೆ ಯಾವ್ದಾದ್ರು ತೊಗೊಳ್ರಿ ಅಂದರು. ನಾನು ಅಂದ್ಕೊಂಡೆ ಜೋಕರ್ ಆ್ಯಂಡ್ ವಿಚ್ಚಲ್ಲಿ ಯಾವ್ದಾದ್ರು ತೊಗೊಳ್ಳೋಣ ಅಂತ. ಬಟ್ ಈಗ ವಾಚುಗಳು ನೋಡಿದ್ಮೇಲೆ ಅನ್ನಿಸ್ತಾ ಇದೆ, ಐ ಡೋಂಟ್ ವಾಂಟ್ ದಟ್ ಬ್ರ್ಯಾಂಡ್. ಸಿಕ್ಕಾಬಡೆ ಕಲರ್ ಫೇಡ್ ಆಗ್ತಾಯಿದೆ. ಲೈಕ್
ಅದು ಯಾರು ರಿವ್ಯೂ ಮಾಡ್ತಾರೋ ಗೊತ್ತಿಲ್ಲ ನನಗೆ, ದಯವಿಟ್ಟು ಅದನ್ನು ಯಾರು ರಿವ್ಯೂ ಮಾಡಬೇಡಿ. 1 ಇಯರ್ ಕೂಡ ಆಗಿಲ್ಲ, ಅವಾಗೆ ಕಲರ್ ಫೇಡ್ ಆಗ್ತಾಯಿದೆ. ಸೊ ಇದು ಮೇ ಬಿ ಎಕ್ಸ್ಚೇಂಜ್ ಮಾಡಿ ಬೇರೆ ವಾಚ್ ತೊಗೋತೀನಿ. ಬೇರೆ ವಾಚ್ ತೊಗೊಂಡಾಗ ನಾನೇನು ದೊಡ್ಡದಾಗಿ ವೀಡಿಯೋ ಎಲ್ಲ ಮಾಡಲ್ಲ, ಶಾರ್ಟ್ಸಲ್ಲಿ ಅನ್ಬಾಕ್ಸಿಂಗ್ ವೀಡಿಯೋ ಅಂತ ಮಾಡಿ ಹಾಕ್ತೀನಿ. ಐ ಥಿಂಕ್ ಐ ವಿಲ್ ಗೋ ವಿತ್ ಸೊನಾಟಾ, ಬಿಕಾಸ್ ಸೊನಾಟಾದ ನಾನು ಯೂಸ್ ಮಾಡೋ ಅಂಥದ್ದು ಯಾವುದೂ ವಾಚ್ ಇಲ್ಲ. ಸೊ ಅದಕ್ಕೆ ಸೊನಾಟಾ ತೊಗೊತೀನಿ. ಫಾಸ್ಟಾಗಿ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಶಾರ್ಟ್ ಆ್ಯಂಡ್ ಸ್ವೀಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆ್ಯಂಡ್ ಆಲ್ಸೋ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇಲ್ಲಿ ಸ್ಕೂಲ್ ಬಿಟ್ಟರು, ಅದಕ್ಕೆ ಜನ ಮಕ್ಕಳೆಲ್ಲ ಹೋಗ್ತಿದ್ದಾರೆ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಸೊ ನೀವು ನನ್ನ ರೆಗ್ಯುಲರ್ ಅಪ್ಡೇಟ್ಸ್ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ, ಅಲ್ಲಂತೂ ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.